ಹಲೋ ಗೈಸ್, ಲರ್ನಿಫೈ ಕನ್ನಡ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾವು ಇಂದಿನ ವಿಡಿಯೋದಲ್ಲಿ ಡಚ್ಚರ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಂಡಿದ್ದೇವೆ. ಇವತ್ತಿನ ವಿಡಿಯೋದಲ್ಲಿ 18ನೇ ಶತಮಾನದಲ್ಲಿ ನಡೆದ ರೈತರ ಪ್ರಮುಖ ಚಳುವಳಿಯಾದ ನೀಲಿ ಬೆಳೆಗಾರರ ದಂಗೆ ಬಗ್ಗೆ ತಿಳ್ಕೊಳ್ಳೋಣ. 1859ರಿಂದ 1860ರವರೆಗೆ ಬೆಂಗಾಲ್ ಪ್ರದೇಶದಲ್ಲಿ ನಡೆದ ಮಹತ್ವದ ರೈತರ ಚಳುವಳಿಯೇ ನೀಲಿ ಬೆಳೆಗಾರರ ದಂಗೆ. ಇದು ಭಾರತದ ಇತಿಹಾಸದಲ್ಲಿ ರೈತರ ಹಕ್ಕುಗಳಿಗಾಗಿ ನಡೆದ ಮೊದಲ ಬೃಹತ್ ಸಂಘಟಿತ ಹೋರಾಟಗಳಲ್ಲಿ ಒಂದಾಗಿದೆ. ಈ ದಂಗೆ ಇಂದಿನ ಪಶ್ಚಿಮ ಬಂಗಾಳ ಮತ್ತು ಬಾಂಗ್ಲಾದೇಶ ಪ್ರದೇಶಗಳಲ್ಲಿ ವ್ಯಾಪಕವಾಗಿ ಕಂಡುಬಂದಿತು. ಆ ಕಾಲದಲ್ಲಿ ಬ್ರಿಟಿಷರು ಭಾರತದಲ್ಲಿ ತಮ್ಮ ಆಡಳಿತವನ್ನು ಬಲಪಡಿಸುತ್ತಿದ್ದರು ಮತ್ತು ವ್ಯಾಪಾರಿಕ ಲಾಭಕ್ಕಾಗಿ ಕೃಷಿಯನ್ನು ದುರುಪಯೋಗ ಮಾಡುತ್ತಿದ್ದರು. ಯುರೋಪಿನಲ್ಲಿ ಇಂಡಿಗೋ ಅಥವಾ ನೀಲಿ ಬಣ್ಣಕ್ಕೆ ಭಾರಿ ಬೇಡಿಕೆ ಇದ್ದರಿಂದ ಬಟ್ಟೆಗಳಿಗೆ ಬಣ್ಣ ನೀಡಲು ಇದನ್ನು ಬಳಸಲಾಗುತ್ತಿತ್ತು. ಇದರಿಂದ ಬ್ರಿಟಿಷ್ ಪ್ಲಾಂಟರ್ಗಳು ಭಾರತೀಯ ರೈತರ ಮೇಲೆ ನೀಲಿ ಬೆಳೆ ಬೆಳೆಯಲು ಭಾರೀ ಒತ್ತಡವನ್ನು ಹೇರಿದರು. ಆದರೆ ಈ ಬೆಳೆ ರೈತರಿಗೆ ಲಾಭದಾಯಕವಾಗಿರಲಿಲ್ಲ. ರೈತರಿಗೆ ತಮ್ಮ ಇಚ್ಛೆಯ ಆಹಾರ ಬೆಳೆಗಳನ್ನು ಬೆಳೆಸಲು ಅವಕಾಶ ನೀಡದೆ ಅಕ್ಕಿ ಮತ್ತು ಗೋಧಿ ಮೊದಲಾದ ಬೆಳೆಗಳನ್ನು ಬಿಟ್ಟು ನೀಲಿ ಬೆಳೆ ಬೆಳೆಸಲು ಬಲವಂತ ಮಾಡಲಾಗುತ್ತಿತ್ತು. ನೀಲಿ ಬೆಳೆ ಬೆಳೆದ ನಂತರ ಭೂಮಿಯ ಫಲವತ್ತತೆ ಕಡಿಮೆಯಾಗಿ ಮುಂದಿನ ಬೆಳೆಗಳ ಮೇಲೂ ಕೆಟ್ಟ ಪರಿಣಾಮವನ್ನು ಬೀರುತ್ತಿತ್ತು. ಡಾಡನ್ ಸಾಲ ಪದ್ಧತಿ. ಬ್ರಿಟಿಷ್ ಪ್ಲಾಂಟರ್ಗಳು ರೈತರಿಗೆ ಡಾಡನ್ ಎಂಬ ಸಾಲ ಪದ್ಧತಿಯನ್ನು ನೀಡುತ್ತಿದ್ದರು. ಈ ಸಾಲ ತೆಗೆದುಕೊಂಡ ರೈತರು ಕಡ್ಡಾಯವಾಗಿ ನೀಲಿ ಬೆಳೆ ಬೆಳೆಸಬೇಕಾಗುತ್ತಿತ್ತು. ಪ್ಲಾಂಟರ್ಗಳೆಂದರೆ ರೈತರ ಮೂಲಕ ಬೆಳೆ ಬೆಳೆಸಿ ಲಾಭ ಮಾಡುವ ಬ್ರಿಟಿಷ್ ಜಮೀನುದಾರರು. ಒಂದು ರೀತಿಯಲ್ಲಿ ಹೇಳಬೇಕು ಅಂದರೆ ಬ್ರಿಟಿಷ್ ಮತ್ತು ರೈತರ ನಡುವೆ ಇದ್ದಂತಹ ಮಧ್ಯವರ್ತಿಗಳು. ರೈತರು ಬೆಳೆದ ನೀಲಿಯನ್ನು ತುಂಬ ಕಡಿಮೆ ದರದಲ್ಲಿ ಖರೀದಿಸಲಾಗುತ್ತಿತ್ತು. ಇದರಿಂದ ರೈತರು ಸಾಲದ ಬಲೆಗೆ ಸಿಲುಕುತ್ತಿದ್ದರು ಮತ್ತು ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗುತ್ತಿದ್ದರು. ಪ್ಲಾಂಟರ್ಗಳು ರೈತರ ಮೇಲೆ ಹಿಂಸೆ ಮತ್ತು ಒತ್ತಡವನ್ನು ಹೇರುತ್ತಿದ್ದರು. ಈ ಅನ್ಯಾಯ ಕ್ರಮೇಣ ಹೆಚ್ಚುತ್ತಾ ರೈತರಲ್ಲಿ ಅಸಮಾಧಾನವು ಹೆಚ್ಚಾಗತೊಡಗಿತು. ಕೊನೆಗೆ 1859ರಲ್ಲಿ ರೈತರು ಸಂಘಟಿತರಾಗಿ ವಿರೋಧ ವ್ಯಕ್ತಪಡಿಸಲು ಆರಂಭಿಸಿದರು. ಅವರು ನೀಲಿ ಬೆಳೆ ಬೇಡ ಎಂಬ ಘೋಷಣೆ ಕೂಗಿದರು. ಈ ದಂಗೆಯನ್ನು ಮುನ್ನಡೆಸಿದ ಪ್ರಮುಖ ನಾಯಕರು ದಿಗಂಬರ ಬಿಸ್ವಾಸ್. ನದಿಯಾ ಜಿಲ್ಲೆಯಲ್ಲಿ ರೈತರನ್ನು ಸಂಘಟಿಸಿ ದಂಗೆಯ ನೇತೃತ್ವ ವಹಿಸಿದರು. ಪ್ಲಾಂಟರ್ಗಳ ವಿರುದ್ಧ ಧೈರ್ಯವಾಗಿ ಹೋರಾಡಿದರು. ಬಿಷ್ಣು ಬಿಸ್ವಾಸ್. ದಿಗಂಬರ ಬಿಸ್ವಾಸ್ ಅವರ ಜೊತೆ ಸೇರಿ ರೈತರ ಹೋರಾಟವನ್ನು ಬಲಪಡಿಸಿದರು. ಗ್ರಾಮ ಮಟ್ಟದಲ್ಲಿ ಜನರನ್ನು ಒಗ್ಗೂಡಿಸಿದರು. ಬೆಂಬಲಿಗರು ದೀನಬಂಧು ಮಿತ್ರ. ನೀಲದರ್ಪಣ ನಾಟಕದ ಮೂಲಕ ರೈತರ ದುಃಖವನ್ನು ರೈತರ ಪರವಾಗಿ ಧ್ವನಿ ಎತ್ತಿದರು. ಹರಿಶ್ಚಂದ್ರ ಮುಖರ್ಜಿ. ಹಿಂದೂ ಪ್ಯಾಟ್ರಿಯಾಟ್ ಪತ್ರಿಕೆಯಲ್ಲಿ ಲೇಖನಗಳ ಮೂಲಕ ರೈತರ ಪರವಾಗಿ ಧ್ವನಿ ಎತ್ತಿದರು. ಜೇಮ್ಸ್ ಲಾಂಗ್ ನೀಲದರ್ಪಣವನ್ನು ಇಂಗ್ಲಿಷ್ಗೆ ಅನುವಾದಿಸಿ ಬ್ರಿಟಿಷರಿಗೆ ಸತ್ಯವನ್ನು ತೋರಿಸಿದರು. ಇವೆಲ್ಲ ಕಾರಣಗಳಿಂದ ಈ ಚಳುವಳಿ ನಿಧಾನವಾಗಿ ದೊಡ್ಡ ದಂಗೆಗೆ ರೂಪಾಂತರಗೊಂಡಿತು. ಈ ದಂಗೆ ಬೆಂಗಾಲ್ ಪ್ರದೇಶದಾದ್ಯಂತ ವೇಗವಾಗಿ ಹರಡಿತು ಮತ್ತು ಬ್ರಿಟಿಷ್ ಆಡಳಿತಕ್ಕೆ ದೊಡ್ಡ ಸವಾಲಾಯಿತು. ಈ ಘಟನೆಗಳು ಬ್ರಿಟಿಷ್ ಸರ್ಕಾರದ ಗಮನ ಸೆಳೆದು 1860ರಲ್ಲಿ ಇಂಡಿಗೋ ಕಮಿಷನನ್ನು ನೇಮಿಸಲಾಯಿತು. ಈ ಆಯೋಗ ರೈತರ ಸಮಸ್ಯೆಗಳನ್ನು ಅಧ್ಯಯನ ಮಾಡಿ ಪ್ಲಾಂಟರ್ಗಳ ಅನ್ಯಾಯವನ್ನು ಬಹಿರಂಗಪಡಿಸಿತು. ಆಯೋಗದ ವರದಿ ರೈತರ ಪರವಾಗಿದ್ದು ಬಲವಂತದ ನೀಲಿ ಬೆಳೆ ಪದ್ಧತಿ ಕಡಿಮೆಯಾಯಿತು. ನಂತರ ಬೆಂಗಾಲ್ ಇಂಡಿಗೋ ಕಾಂಟ್ರಾಕ್ಟ್ಸ್ ಆ್ಯಕ್ಟ್ ಜಾರಿಗೆ ತರಲಾಯಿತು. ಈ ಕಾನೂನಿನಿಂದ ರೈತರಿಗೆ ತಮ್ಮ ಇಚ್ಛೆಯಂತೆ ಒಪ್ಪಂದ ಮಾಡಲು ಅವಕಾಶ ದೊರಕಿತು. ಸಾಮಾನ್ಯವಾಗಿ ಜನರು ಕೂಡ ಅನ್ಯಾಯದ ವಿರುದ್ಧ ಹೋರಾಡಬಹುದು ಎಂಬುದನ್ನು ಸಾಬೀತುಪಡಿಸಿತು. ಈ ದಂಗೆ ಮುಂದಿನ ರೈತರ ಚಳುವಳಿಗಳಿಗೆ ಮತ್ತು ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರೇರಣೆಯಾಯಿತು. ಹೀಗಾಗಿ ನೀಲಿ ಬೆಳೆಗಾರರ ದಂಗೆ ಭಾರತೀಯ ಇತಿಹಾಸದಲ್ಲಿ ಒಂದು ಮಹತ್ವದ ತಿರುವಾಗಿ ಉಳಿದಿದೆ. ಇದು ಶೋಷಣೆಯ ವಿರುದ್ಧದ ಮೊದಲ ದೊಡ್ಡ ರೈತರ ಹೋರಾಟವಾಗಿ ಇಂದಿಗೂ ಪ್ರೇರಣೆಯಾಗಿ ಉಳಿದಿದೆ. ಒಗ್ಗಟ್ಟಿನಿಂದ ಹೋರಾಡಿದರೆ ಅನ್ಯಾಯವನ್ನು ಜಯಿಸಬಹುದು. ಇದೇ ಈ ದಂಗೆಯ ಸಂದೇಶ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಇತಿಹಾಸ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಲರ್ನಿಫೈ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.